ಈ ಪಾಕಿಸ್ತಾನದ ಬಿಲ್ಡಪ್ ಕತೆಗೆ ಏನು ಕಡಿಮೆ ಇಲ್ಲ ಬಿಡಿ. ಭಾರತದವರು 7 ಜನರ ಟೀಮನ್ನು ಕಳಿಸುತ್ತೆ ಜಗತ್ತಿಗೆ ಅಂತಂದಾಗ ನಾವ್ಯಾಕೆ ಮಾಡಬಾರ್ದು, ನಾವು ಕೂಡ ಕಳಿಸೋಣ ಅಂತೇಳಿ ಅದು ಕಳಿಸ್ಬಿಟ್ಟು ಭಾರತವ್ರು ಹಿಂಗೆ ಹೊಡೆದು ಅಂತ ಹೇಳ್ಕೊಂಬರೋದಕ್ಕೆ ಅವರು ಕಳಿಸ್ತಾ ಇದ್ಯೋ ಏನೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಮ್ಮವ್ರು ಕೂಡ ಹೋಗ್ತಿರೋದು. ಮತ್ತು ಇನ್ಯಾಕೆ ಅವರು ತಿನ್ನೋದಕ್ಕೆ ಅಲ್ಲಿ ದುಡ್ಡಿಲ್ಲ, ಕುಡಿಯೋದಕ್ಕೆ ನೀರು ಸಿಗ್ತಿಲ್ಲ ಅಂಥದ್ರಲ್ಲಿ ಖರ್ಚು ಮಾಡಿಕೊಂಡು ಒಂದು ನಿಯೋಗವನ್ನು ರೆಡಿ ಮಾಡಿ ದೇಶಗಳ ಟೂರನ್ನು ಕಳಿಸೋಂಥ ಅವಶ್ಯಕತೆ ಇಲ್ಲ. ಆ ಕೆಲಸವನ್ನು ಭಾರತದವರೇ ಮಾಡ್ಕೊಂಡು ಬರ್ತಾರೆ. 4 ದಿನದ ಯುದ್ಧದಲ್ಲಿ ಪಾಕಿಸ್ತಾನ ಒದ್ದಾಡಿ ಹೋಗಿತ್ತು. 9 ಉಗ್ರ ನೆಲೆ ನಾಶ ಮಾಡಿದ್ದು ಭಾರತ. ಆ 9 ಉಗ್ರ ನೆಲೆಯಲ್ಲಿದ್ದಂಥ 100ಕ್ಕೂ ಹೆಚ್ಚು ಭಯೋತ್ಪಾದಕರು ಹತರಾಗಿದ್ದರು. ಮಸೂದ್ ಅಜರ್ ಖಾನ್ದಾನ್ ಕಂಪ್ಲೀಟ್ ಖಾನ್ದಾನೆ ಖತಮ್ ಆಗಿತ್ತು. ಈ ಆಪರೇಷನ್ ಸಿಂಧೂರ ಆದ ಬಳಿಕ ಭಾರತ ನಡೆಸಿದ ದಾಳಿಯ ನಂತರ ಪಾಕಿಸ್ತಾನ ಜಗತ್ತಿನ ಮುಂದೆ ಹೋಗಿ ನೆರವನ್ನು ಕೇಳಿತ್ತು. ಪ್ಲೀಸ್ ದಯವಿಟ್ಟು ಭಾರತವ್ರಿಗೆ ಹೇಳಿ ಕದನ ವಿರಾಮ ಮಾಡೋದಕ್ಕೆ ನಾವೇನು ತಂಟೆ ತಕರಾರು ಮಾಡೋದಿಲ್ಲ ಅಂತೇಳಿ. ಭಾರತದ ಬಳಿ ಕದನ ವಿರಾಮಕ್ಕೆ ಮೊರೆಯನ್ನು ಇಡೋದಕ್ಕೆ ಪಾಕಿಸ್ತಾನ ಓಡೋಗಿದ್ದು ಅಮೆರಿಕದ ಬಳಿ. ಭಾರತ ಒಪ್ಪಿಕೊಂಡ ಬಳಿಕ ಪಾಕಿಸ್ತಾನ ತೆಪ್ಪಗಾಗಬೇಕಿತ್ತು, ಆದರೆ ವರ್ಷ ಬದಲಾಯಿಸ್ತು. ನಾವು ಗೆದ್ದುಬಿಟ್ವಿ ಅಂತೇಳಿ ಗೆಲುವಿನ ಸಂಭ್ರಮಾಚರಣೆ ಮಾಡ್ತಾರೆ 3 ಬಿಟ್ಟವರು. ಪಾಕಿಸ್ತಾನದ ಸೇನೆಯಿಂದ ಸಾಕ್ಷಿ ಕೇಳ್ತಾರೆ ಜನ, ಗೊತ್ತಾ ನಿಮ್ಗೆ ಇವತ್ತು ಪಾಕಿಸ್ತಾನದಲ್ಲಿ? ಅಲ್ಲ ರೀ, ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ, ಯಾವ ಖುಷಿಗೋಸ್ಕರ ಸೆಲೆಬ್ರೇಷನ್ ಮಾಡ್ತೀರಾ? ಭಾರತದವ್ರು ಬಂದು ಹಿಗ್ಗಾಮಗ್ಗ ಹೊಡೆದು ಹೋದ್ರು, ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಎಲ್ಲ ಏರ್ಬೇಸ್ಗಳು ಧ್ವಂಸ ಆಗಿದೆ, ಎಲ್ಲ ಉಗ್ರರ ನೆಲೆಗಳು ಧ್ವಂಸ ಆಗಿದೆ, ಮಸೀದಿಗಳು ಧ್ವಂಸ ಆಗಿದೆ, ಮನೆಗಳು ಧ್ವಂಸ ಆಗಿದೆ. ಇದನ್ನು ನೀವು ಧ್ವಂಸ ಆಗಿರೋದಕ್ಕೆ ಸಂಭ್ರಮಾಚರಣೆ ಪಡ್ತಾ ಇದ್ದೀರಲ್ಲ, ಏನು ಗೆದ್ರಿ ಅಂತ ನೀವು ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಿ? ಭಾರತದ ಮೇಲೆ ಏನು ನಷ್ಟ ಮಾಡಿದ್ರಿ ಅಂತೇಳಿ ನೀವು ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಿ? ಸಾಕ್ಷಿ ಕೊಡಿ. ಭಾರತದಲ್ಲಿ ಹೋಗಿ ನೀವು ಏನೇನು ಸಾಧನೆ ಮಾಡಿ ಬಂದಿದ್ದೀರಾ, ಸಾಕ್ಷಿ ಕೊಡಿ ಅಂತ ಕೇಳ್ತಾರೆ. ಸಾಕ್ಷಿ ಕೊಡಬೇಕು ಅಂದರೆ ಎಲ್ಲಿಂದ ಕೊಡೋಕ್ಕಾಗತ್ತೆ? ದಾಳಿ ಮಾಡಿದರೆ ತಾನೇ ಕೊಡೋದಕ್ಕಾಗೋದು. ಒಂದು ಡ್ರೋನ್, ಒಂದೇ ಒಂದು ಡ್ರೋನ್ ಗಡಿಯಿಂದ ದಾಟಿ ಬರೋದಕ್ಕಾಗಿಲ್ಲ. ಎಲ್ಲೋ ಒಂದು ಕಡೆ ಒಂದಷ್ಟು ಸೆಲ್ಗಳು ಬಂದು ಮನೆಗಳಿಗೆ ಹೊಡೆದಿರ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಎಷ್ಟೋ ಸಾವಿರಾರು ಡ್ರೋನ್ಗಳನ್ನು ಹಾರಿಬಿಟ್ರು, ಎಲ್ಲವನ್ನು ಕೂಡ ಆಕಾಶದಲ್ಲೇ ಇಂಟರ್ಸೆಪ್ಟ್ ಮಾಡುವಂಥ ಕೆಲಸವನ್ನು ಮಾಡಲಾಯಿತು. ಅಲ್ಲೇ ಉಡಿಸ್ ಮಾಡಿತ್ತು. ಈಗ ಸಾಕ್ಷಿಯನ್ನು ಕೊಡಬೇಕು ಅಂತಂದರೆ ಸ್ಯಾಟಲೈಟ್ ಬೇಕು. ಸ್ಯಾಟಲೈಟೇ ಇಲ್ಲ ಅವ್ರ ಹತ್ರ. ನಾವು ಹೊಡೆದಿದ್ದೀವಿ, ಅಲ್ಲೋ ಹೊಡೆದಿದ್ದೀವಿ, ಇಲ್ಲೋ ಹೊಡೆದಿದ್ದೀವಿ ಅಂತ ಏನಿದೆ ಸಾಕ್ಷಿ ಅವ್ರಿಗೆ ಕೊಡೋಕ್ಕೆ? ಭಾರತನೇ ಕೊಡ್ತಾ ಇದೆಯಲ್ಲ ಸಾಕ್ಷಿ ಪ್ರತಿನಿತ್ಯ, ಎಲ್ಲೆಲ್ಲಿ ಹೊಡೆದಿದ್ದೀವಿ ತಗೊಳ್ಳಿ ಅಂತೇಳಿ. ಭಾರತ ಸಾಕ್ಷಿ ಕೊಡ್ತಾ ಇದೆ ಅಂತಂದರೆ ಭಾರತ ಗೆದ್ದಿದೆ ಅಂತ ಅರ್ಥ. ಪಾಕಿಸ್ತಾನದವ್ರು ಸಾಕ್ಷಿ ಕೊಡ್ತಿಲ್ಲ ಅಂತಂದರೆ ಸುಣ್ಣಾಗಿದ್ದೀರಾ, ತೆಪ್ಪಗೆ ಮನೆಗೆ ಕುತ್ಕೊಳ್ಳಿ ಅಂತ ಜನ ಚೀತು ಅಂತ ಉಗಿತಾ ಇದ್ದಾರೆ. ಪಾಕಿಸ್ತಾನದ ಯುದ್ಧ ತಜ್ಞ ಮೊಹಿನ್ ಪಿರ್ಜಾದ್ ಅವರು ಹೇಳಿಕೆಯನ್ನು ಕೊಡ್ತಾರೆ ಈ ಬಗ್ಗೆ. ತೆಪ್ಪಗೆ ಮನೆಗೆ ಕುತ್ಕೊಳ್ಳಿ. ಭಾರತದವ್ರು ವಿಡಿಯೋ ರಿಲೀಸ್ ಮಾಡ್ತಾವ್ರೆ, ಜಗತ್ತಿನಾದ್ಯಂತ ಅದನ್ನು ಸ್ಪ್ರೆಡ್ ಮಾಡ್ತಾರೆ ಅಂದರೆ ಅವ್ರು ಗೆದ್ದವ್ರೆ ಅಂತ ಅರ್ಥ. ನಿಮ್ಮ ಹತ್ರ ವಿಡಿಯೋ ಇಲ್ಲ ಅಂತಂದರೆ ನೀವು ತೆಪ್ಪು ಕೂತ್ಕೊಳ್ಳೋದು ಒಳ್ಳೆಯದು. ಸುಖ ಸುಮ್ಮನೆ ಈಗ ಹೋಗಿರೋ ಮರ್ಯಾದೆ ಸಾಕು, ಇನ್ನಷ್ಟು ಅದನ್ನು ಚರಂಡಿನಲ್ಲಿ ಹರ್ಕೊಂಡು ಹೋಗೋ ಥರ ಮರ್ಯಾದೆ ಹೋಗೋಂಗೆ ನೀವು ಕೆಲಸವನ್ನು ಮಾಡಬೇಡಿ ಅಂತೇಳಿ ಚೀತು ಅಂತ ಹೋಗಿಸಿ ಪಾಕಿಸ್ತಾನದವ್ರಿಗೆ ಸುಮ್ಮನೆ ಕೂತಾರೆ. ಆದರೂ ಕೂಡ ಇಲ್ಲ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ತಾ ಇದೆ ಅಂತ ನೋಡೋಣ. ಈ ಪಾಕಿಸ್ತಾನದ ಬಿಲ್ಡಪ್ ಕತೆಗೆ ಏನು ಕಡಿಮೆ ಇಲ್ಲ ಬಿಡಿ. ಭಾರತದವರು 7 ಜನರ ಟೀಮನ್ನು ಕಳಿಸುತ್ತೆ ಜಗತ್ತಿಗೆ ಅಂತಂದಾಗ ನಾವ್ಯಾಕೆ ಮಾಡಬಾರ್ದು, ನಾವು ಕೂಡ ಕಳಿಸೋಣ ಅಂತೇಳಿ ಅದು ಕಳಿಸ್ಬಿಟ್ಟು ಭಾರತವ್ರು ಹಿಂಗೆ ಹೊಡೆದು ಅಂತ ಹೇಳ್ಕೊಂಬರೋದಕ್ಕೆ ಅವರು ಕಳಿಸ್ತಾ ಇದ್ಯೋ ಏನೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಮ್ಮವ್ರು ಕೂಡ ಹೋಗ್ತಿರೋದು. ಮತ್ತು ಇನ್ಯಾಕೆ ಅವರು ತಿನ್ನೋದಕ್ಕೆ ಅಲ್ಲಿ ದುಡ್ಡಿಲ್ಲ, ಕುಡಿಯೋದಕ್ಕೆ ನೀರು ಸಿಗ್ತಿಲ್ಲ ಅಂಥದ್ರಲ್ಲಿ ಖರ್ಚು ಮಾಡಿಕೊಂಡು ಒಂದು ನಿಯೋಗವನ್ನು ರೆಡಿ ಮಾಡಿ ದೇಶಗಳ ಟೂರನ್ನು ಕಳಿಸೋಂಥ ಅವಶ್ಯಕತೆ ಇಲ್ಲ. ಆ ಕೆಲಸವನ್ನು ಭಾರತದವರೇ ಮಾಡ್ಕೊಂಡು ಬರ್ತಾರೆ. 4 ದಿನದ ಯುದ್ಧದಲ್ಲಿ ಪಾಕಿಸ್ತಾನ ಒದ್ದಾಡಿ ಹೋಗಿತ್ತು. 9 ಉಗ್ರ ನೆಲೆ ನಾಶ ಮಾಡಿದ್ದು ಭಾರತ. ಆ 9 ಉಗ್ರ ನೆಲೆಯಲ್ಲಿದ್ದಂಥ 100ಕ್ಕೂ ಹೆಚ್ಚು ಭಯೋತ್ಪಾದಕರು ಹತರಾಗಿದ್ದರು. ಮಸೂದ್ ಅಜರ್ ಖಾನ್ದಾನ್ ಕಂಪ್ಲೀಟ್ ಖಾನ್ದಾನೆ ಖತಮ್ ಆಗಿತ್ತು. ಈ ಆಪರೇಷನ್ ಸಿಂಧೂರ ಆದ ಬಳಿಕ ಭಾರತ ನಡೆಸಿದ ದಾಳಿಯ ನಂತರ ಪಾಕಿಸ್ತಾನ ಜಗತ್ತಿನ ಮುಂದೆ ಹೋಗಿ ನೆರವನ್ನು ಕೇಳಿತ್ತು. ಪ್ಲೀಸ್ ದಯವಿಟ್ಟು ಭಾರತವ್ರಿಗೆ ಹೇಳಿ ಕದನ ವಿರಾಮ ಮಾಡೋದಕ್ಕೆ ನಾವೇನು ತಂಟೆ ತಕರಾರು ಮಾಡೋದಿಲ್ಲ ಅಂತೇಳಿ. ಭಾರತದ ಬಳಿ ಕದನ ವಿರಾಮಕ್ಕೆ ಮೊರೆಯನ್ನು ಇಡೋದಕ್ಕೆ ಪಾಕಿಸ್ತಾನ ಓಡೋಗಿದ್ದು ಅಮೆರಿಕದ ಬಳಿ. ಭಾರತ ಒಪ್ಪಿಕೊಂಡ ಬಳಿಕ ಪಾಕಿಸ್ತಾನ ತೆಪ್ಪಗಾಗಬೇಕಿತ್ತು, ಆದರೆ ವರ್ಷ ಬದಲಾಯಿಸ್ತು. ನಾವು ಗೆದ್ದುಬಿಟ್ವಿ ಅಂತೇಳಿ ಗೆಲುವಿನ ಸಂಭ್ರಮಾಚರಣೆ ಮಾಡ್ತಾರೆ 3 ಬಿಟ್ಟವರು. ಪಾಕಿಸ್ತಾನದ ಸೇನೆಯಿಂದ ಸಾಕ್ಷಿ ಕೇಳ್ತಾರೆ ಜನ, ಗೊತ್ತಾ ನಿಮ್ಗೆ ಇವತ್ತು ಪಾಕಿಸ್ತಾನದಲ್ಲಿ?
ಅಲ್ಲ ರೀ, ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ, ಯಾವ ಖುಷಿಗೋಸ್ಕರ ಸೆಲೆಬ್ರೇಷನ್ ಮಾಡ್ತೀರಾ? ಭಾರತದವ್ರು ಬಂದು ಹಿಗ್ಗಾಮಗ್ಗ ಹೊಡೆದು ಹೋದ್ರು, ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಎಲ್ಲ ಏರ್ಬೇಸ್ಗಳು ಧ್ವಂಸ ಆಗಿದೆ, ಎಲ್ಲ ಉಗ್ರರ ನೆಲೆಗಳು ಧ್ವಂಸ ಆಗಿದೆ, ಮಸೀದಿಗಳು ಧ್ವಂಸ ಆಗಿದೆ, ಮನೆಗಳು ಧ್ವಂಸ ಆಗಿದೆ. ಇದನ್ನು ನೀವು ಧ್ವಂಸ ಆಗಿರೋದಕ್ಕೆ ಸಂಭ್ರಮಾಚರಣೆ ಪಡ್ತಾ ಇದ್ದೀರಲ್ಲ, ಏನು 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 ಗೆದ್ರಿ ಅಂತ ನೀವು ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಿ? ಭಾರತದ ಮೇಲೆ ಏನು ನಷ್ಟ ಮಾಡಿದ್ರಿ ಅಂತ ನೀವು ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಿ? ಸಾಕ್ಷಿ ಕೊಡಿ. ಭಾರತದಲ್ಲಿ ಹೋಗಿ ನೀವು ಏನೇನು ಸಾಧನೆ ಮಾಡಿ ಬಂದಿದ್ದೀರಾ, ಸಾಕ್ಷಿ ಕೊಡಿ ಅಂತ ಕೇಳ್ತಾರೆ. ಸಾಕ್ಷಿ ಕೊಡಬೇಕು ಅಂದರೆ ಎಲ್ಲಿಂದ ಕೊಡೋಕ್ಕಾಗತ್ತೆ? ದಾಳಿ ಮಾಡಿದರೆ ತಾನೇ ಕೊಡೋದಕ್ಕಾಗೋದು. ಒಂದು ಡ್ರೋನ್, ಒಂದೇ ಒಂದು ಡ್ರೋನ್ ಗಡಿಯಿಂದ ದಾಟಿ ಬರೋದಕ್ಕಾಗಿಲ್ಲ. ಎಲ್ಲೋ ಒಂದು ಕಡೆ ಒಂದಷ್ಟು ಸೆಲ್ಗಳು ಬಂದು ಮನೆಗಳಿಗೆ ಹೊಡೆದಿರ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಎಷ್ಟೋ ಸಾವಿರಾರು ಡ್ರೋನ್ಗಳನ್ನು ಹಾರಿಬಿಟ್ರು, ಎಲ್ಲವನ್ನು ಕೂಡ ಆಕಾಶದಲ್ಲೇ ಇಂಟರ್ಸೆಪ್ಟ್ ಮಾಡುವಂಥ ಕೆಲಸವನ್ನು ಮಾಡಲಾಯಿತು. ಅಲ್ಲೇ ಉಡಿಸ್ ಮಾಡಿತ್ತು. ಈಗ ಸಾಕ್ಷಿಯನ್ನು ಕೊಡಬೇಕು ಅಂತಂದರೆ ಸ್ಯಾಟ್ಲೈಟ್ ಬೇಕು. ಸ್ಯಾಟ್ಲೈಟೇ ಇಲ್ಲ ಅವ್ರ ಹತ್ರ. ನಾವು ಹೊಡೆದಿದ್ದೀವಿ, ಅಲ್ಲೋ ಹೊಡೆದಿದ್ದೀವಿ, ಇಲ್ಲೋ ಹೊಡೆದಿದ್ದೀವಿ ಅಂತ ಏನಿದೆ ಸಾಕ್ಷಿ ಅವ್ರಿಗೆ ಕೊಡೋಕ್ಕೆ? ಭಾರತನೇ ಕೊಡ್ತಾ ಇದೆಯಲ್ಲ ಸಾಕ್ಷಿ, ಪ್ರತಿನಿತ್ಯ ಎಲ್ಲೆಲ್ಲಿ ಹೊಡೆದಿದ್ದೀವಿ ತಗೊಳ್ಳಿ ಅಂತೇಳಿ. ಭಾರತ ಸಾಕ್ಷಿ ಕೊಡ್ತಾ ಇದೆ ಅಂತಂದರೆ ಭಾರತ ಗೆದ್ದಿದೆ ಅಂತ ಅರ್ಥ. ಪಾಕಿಸ್ತಾನದವ್ರು ಸಾಕ್ಷಿ ಕೊಡ್ತಿಲ್ಲ ಅಂತಂದರೆ ಸುಣ್ಣಾಗಿದ್ದೀರಾ, ತೆಪ್ಪಗೆ ಮನೆಗೆ ಕುತ್ಕೊಳ್ಳಿ ಅಂತ ಜನ ಚೀತು ಅಂತ ಉಗಿತಾ ಇದ್ದಾರೆ. ಪಾಕಿಸ್ತಾನದ ಯುದ್ಧ ತಜ್ಞ ಮೊಹಿನ್ ಪಿರ್ಜಾದ್ ಅವರು ಹೇಳಿಕೆಯನ್ನು ಕೊಡ್ತಾರೆ ಈ ಬಗ್ಗೆ. ತೆಪ್ಪಗೆ ಮನೆಗೆ ಕುತ್ಕೊಳ್ಳಿ. ಭಾರತದವ್ರು ವಿಡಿಯೋ ರಿಲೀಸ್ ಮಾಡ್ತಾವ್ರೆ, ಜಗತ್ತಿನಾದ್ಯಂತ ಅದನ್ನು ಸ್ಪ್ರೆಡ್ ಮಾಡ್ತಾರೆ ಅಂದರೆ ಅವ್ರು ಗೆದ್ದವ್ರೆ ಅಂತ ಅರ್ಥ. ನಿಮ್ಮ ಹತ್ರ ವಿಡಿಯೋ ಇಲ್ಲ ಅಂತಂದರೆ ನೀವು ತೆಪ್ಪು ಕೂತ್ಕೊಳ್ಳೋದು ಒಳ್ಳೆಯದು. ಸುಖ ಸುಮ್ಮನೆ ಈಗ ಹೋಗಿರೋ ಮರ್ಯಾದೆ ಸಾಕು, ಇನ್ನಷ್ಟು ಅದನ್ನು ಚರಂಡಿನಲ್ಲಿ ಹರ್ಕೊಂಡು ಹೋಗೋ ಥರ ಮರ್ಯಾದೆ ಹೋಗೋಂಗೆ ನೀವು ಕೆಲಸವನ್ನು ಮಾಡಬೇಡಿ ಅಂತೇಳಿ. ಈ ಪಾಕಿಸ್ತಾನದ ಬಿಲ್ಡಪ್ ಕತೆಗೆ ಏನು ಕಡಿಮೆ ಇಲ್ಲ ಬಿಡಿ. ಭಾರತದವರು 7 ಜನರ ಟೀಮನ್ನು ಕಳಿಸುತ್ತೆ ಜಗತ್ತಿಗೆ ಅಂತಂದಾಗ ನಾವ್ಯಾಕೆ ಮಾಡಬಾರ್ದು, ನಾವು ಕೂಡ ಕಳಿಸೋಣ ಅಂತೇಳಿ. ಅದು ಕಳಿಸ್ಬಿಟ್ಟು ಭಾರತವ್ರು ಹಿಂಗೆ ಹೊಡೆದು ಅಂತ ಹೇಳ್ಕೊಂಬರೋದಕ್ಕೆ ಅವರು ಕಳಿಸ್ತಾ ಇದ್ಯೋ ಏನೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಮ್ಮವ್ರು ಕೂಡ ಹೋಗ್ತಿರೋದು. ಮತ್ತು ಇನ್ಯಾಕೆ ಅವರು ತಿನ್ನೋದಕ್ಕೆ ಅಲ್ಲಿ ದುಡ್ಡಿಲ್ಲ, ಕುಡಿಯೋದಕ್ಕೆ ನೀರು ಸಿಗ್ತಿಲ್ಲ ಅಂಥದ್ರಲ್ಲಿ ಖರ್ಚು ಮಾಡಿಕೊಂಡು ಒಂದು ನಿಯೋಗವನ್ನು ರೆಡಿ ಮಾಡಿ ದೇಶಗಳ ಟೂರನ್ನು ಕಳಿಸುವಂಥ ಅವಶ್ಯಕತೆ ಇಲ್ಲ. ಆ ಕೆಲಸವನ್ನು ಭಾರತದವರೇ ಮಾಡ್ಕೊಂಡು ಬರ್ತಾರೆ. 4 ದಿನದ ಯುದ್ಧದಲ್ಲಿ ಪಾಕಿಸ್ತಾನ ಒದ್ದಾಡಿ ಹೋಗಿತ್ತು. 9 ಉಗ್ರ ನೆಲೆ ನಾಶ ಮಾಡಿದ್ದು ಭಾರತ. ಆ 9 ಉಗ್ರ ನೆಲೆಯಲ್ಲಿದ್ದಂಥ 100ಕ್ಕೂ ಹೆಚ್ಚು ಭಯೋತ್ಪಾದಕರು ಹತರಾಗಿದ್ದರು. ಮಸೂದ್ ಅಜರ್ ಖಾನ್ದಾನ್ ಕಂಪ್ಲೀಟ್ ಖಾನ್ದಾನೇ ಖತಮ್ ಆಗಿತ್ತು. ಈ ಆಪರೇಷನ್ ಸಿಂಧೂರ ಆದ ಬಳಿಕ ಭಾರತ ನಡೆಸಿದ ದಾಳಿಯ ನಂತರ ಪಾಕಿಸ್ತಾನ ಜಗತ್ತಿನ ಮುಂದೆ ಹೋಗಿ ನೆರವನ್ನು ಕೇಳಿತ್ತು. ಪ್ಲೀಸ್ ದಯವಿಟ್ಟು ಭಾರತವ್ರಿಗೆ ಹೇಳಿ ಕದನ ವಿರಾಮ ಮಾಡೋದಕ್ಕೆ ನಾವೇನು ತಂಟೆ ತಕರಾರು ಮಾಡೋದಿಲ್ಲ ಅಂತೇಳಿ. ಭಾರತದ ಬಳಿ ಕದನ ವಿರಾಮಕ್ಕೆ ಮೊರೆಯನ್ನು ಇಡೋದಕ್ಕೆ ಪಾಕಿಸ್ತಾನ ಓಡೋಗಿದ್ದು ಅಮೆರಿಕದ ಬಳಿ. ಭಾರತ ಒಪ್ಪಿಕೊಂಡ ಬಳಿಕ ಪಾಕಿಸ್ತಾನ ತೆಪ್ಪಗಾಗಬೇಕಿತ್ತು, ಆದರೆ ವರ್ಷ ಬದಲಾಯಿಸ್ತು. ನಾವು ಗೆದ್ದುಬಿಟ್ವಿ ಅಂತೇಳಿ ಗೆಲುವಿನ ಸಂಭ್ರಮಾಚರಣೆ ಮಾಡ್ತಾರೆ 3 ಬಿಟ್ಟವರು. ಪಾಕಿಸ್ತಾನದ ಸೇನೆಯಿಂದ ಸಾಕ್ಷಿ ಕೇಳ್ತಾರೆ ಜನ, ಗೊತ್ತಾ ನಿಮ್ಗೆ ಇವತ್ತು ಪಾಕಿಸ್ತಾನದಲ್ಲಿ? ಅಲ್ಲ ರೀ, ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ, ಯಾವ ಖುಷಿಗೋಸ್ಕರ ಸೆಲೆಬ್ರೇಷನ್ ಮಾಡ್ತೀರಾ? ಭಾರತದವ್ರು ಬಂದು ಹಿಗ್ಗಾಮಗ್ಗ ಹೊಡೆದು ಹೋದ್ರು, ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಎಲ್ಲ ಏರ್ಬೇಸ್ಗಳು ಧ್ವಂಸ ಆಗಿದೆ, ಎಲ್ಲ ಉಗ್ರರ ನೆಲೆಗಳು ಧ್ವಂಸ ಆಗಿದೆ, ಮಸೀದಿಗಳು ಧ್ವಂಸ ಆಗಿದೆ, ಮನೆಗಳು ಧ್ವಂಸ ಆಗಿದೆ. ಇದನ್ನು ನೀವು ಧ್ವಂಸ ಆಗಿರೋದಕ್ಕೆ ಸಂಭ್ರಮಾಚರಣೆ ಪಡ್ತಾ ಇದ್ದೀರಲ್ಲ, ಏನು ಗೆದ್ರಿ ಅಂತ ನೀವು ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಿ? ಭಾರತದ ಮೇಲೆ ಏನು ನಷ್ಟ ಮಾಡಿದ್ರಿ ಅಂತ ನೀವು ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಿ? ಸಾಕ್ಷಿ ಕೊಡಿ. ಭಾರತದಲ್ಲಿ ಹೋಗಿ ನೀವು ಏನೇನು ಸಾಧನೆ ಮಾಡಿ ಬಂದಿದ್ದೀರಾ, ಸಾಕ್ಷಿ ಕೊಡಿ ಅಂತ ಕೇಳ್ತಾರೆ. ಸಾಕ್ಷಿ ಕೊಡಬೇಕು ಅಂದರೆ ಎಲ್ಲಿಂದ ಕೊಡೋಕ್ಕಾಗತ್ತೆ? ದಾಳಿ ಮಾಡಿದರೆ ತಾನೇ ಕೊಡೋದಕ್ಕಾಗೋದು. ಒಂದು ಡ್ರೋನ್, ಒಂದೇ ಒಂದು ಡ್ರೋನ್ ಗಡಿಯಿಂದ ದಾಟಿ ಬರೋದಕ್ಕಾಗಿಲ್ಲ. ಎಲ್ಲೋ ಒಂದು ಕಡೆ ಒಂದಷ್ಟು ಸೆಲ್ಗಳು ಬಂದು ಮನೆಗಳಿಗೆ ಹೊಡೆದಿರ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಎಷ್ಟೋ ಸಾವಿರಾರು ಡ್ರೋನ್ಗಳನ್ನು ಹಾರಿಬಿಟ್ರು, ಎಲ್ಲವನ್ನು ಕೂಡ ಆಕಾಶದಲ್ಲೇ ಇಂಟರ್ಸೆಪ್ಟ್ ಮಾಡುವಂಥ ಕೆಲಸವನ್ನು ಮಾಡಲಾಯಿತು. ಅಲ್ಲೇ ಉಡಿಸ್ ಮಾಡಿತ್ತು. ಈಗ ಸಾಕ್ಷಿಯನ್ನು ಕೊಡಬೇಕು ಅಂತಂದರೆ ಸ್ಯಾಟ್ಲೈಟ್ ಬೇಕು. ಸ್ಯಾಟ್ಲೈಟೇ ಇಲ್ಲ ಅವ್ರ ಹತ್ರ. ನಾವು ಹೊಡೆದಿದ್ದೀವಿ, ಅಲ್ಲೋ ಹೊಡೆದಿದ್ದೀವಿ, ಇಲ್ಲೋ ಹೊಡೆದಿದ್ದೀವಿ ಅಂತ ಏನಿದೆ ಸಾಕ್ಷಿ ಅವ್ರಿಗೆ ಕೊಡೋಕ್ಕೆ? ಭಾರತನೇ ಕೊಡ್ತಾ ಇದೆಯಲ್ಲ ಸಾಕ್ಷಿ, ಪ್ರತಿನಿತ್ಯ ಎಲ್ಲೆಲ್ಲಿ ಹೊಡೆದಿದ್ದೀವಿ ತಗೊಳ್ಳಿ ಅಂತೇಳಿ. ಭಾರತ ಸಾಕ್ಷಿ ಕೊಡ್ತಾ ಇದೆ ಅಂತಂದರೆ ಭಾರತ ಗೆದ್ದಿದೆ ಅಂತ ಅರ್ಥ. ಪಾಕಿಸ್ತಾನದವ್ರು ಸಾಕ್ಷಿ ಕೊಡ್ತಿಲ್ಲ ಅಂತಂದರೆ ಸುಣ್ಣಾಗಿದ್ದೀರಾ, ತೆಪ್ಪಗೆ ಮನೆಗೆ ಕುತ್ಕೊಳ್ಳಿ ಅಂತ ಜನ ಚೀತು ಅಂತ ಉಗಿತಾ ಇದ್ದಾರೆ. ಪಾಕಿಸ್ತಾನದ ಯುದ್ಧ ತಜ್ಞ ಮೊಹಿನ್ ಪಿರ್ಜಾದ್ ಅವರು ಹೇಳಿಕೆಯನ್ನು ಕೊಡ್ತಾರೆ ಈ ಬಗ್ಗೆ. ತೆಪ್ಪಗೆ ಮನೆಗೆ ಕುತ್ಕೊಳ್ಳಿ. ಭಾರತದವ್ರು ವಿಡಿಯೋ ರಿಲೀಸ್ ಮಾಡ್ತಾವ್ರೆ, ಜಗತ್ತಿನಾದ್ಯಂತ ಅದನ್ನು
ಸ್ಪ್ರೆಡ್ ಮಾಡ್ತಾರೆ ಅಂದರೆ ಅವ್ರು ಗೆದ್ದವ್ರೆ ಅಂತ ಅರ್ಥ. ನಿಮ್ಮ ಹತ್ರ ವಿಡಿಯೋ ಇಲ್ಲ ಅಂತಂದರೆ ನೀವು ತೆಪ್ಪು ಕೂತ್ಕೊಳ್ಳೋದು ಒಳ್ಳೆಯದು. ಸುಖ ಸುಮ್ಮನೆ ಈಗ ಹೋಗಿರೋ ಮರ್ಯಾದೆ ಸಾಕು, ಇನ್ನಷ್ಟು ಅದನ್ನು ಚರಂಡಿನಲ್ಲಿ ಹರ್ಕೊಂಡು ಹೋಗೋ ಥರ ಮರ್ಯಾದೆ ಹೋಗೋಂಗೆ ನೀವು ಕೆಲಸವನ್ನು ಮಾಡಬೇಡಿ ಅಂತೇಳಿ ಚೀತು ಅಂತ ಹೋಗಿಸಿ ಪಾಕಿಸ್ತಾನದವ್ರಿಗೆ ಸುಮ್ಮನೆ ಕೂತಾರೆ. ಆದರೂ ಕೂಡ ಇಲ್ಲ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ತಾ ಇದೆ ಅಂತ ನೋಡೋಣ ಯಾವ ರೀತಿಯಾಗಿ ಸಾಕ್ಷಿ ಕೊಡುತ್ತೆ ಅಂತೇಳಿ. ಇನ್ನು ಮುಂದಿನ ಸುದ್ದಿ ಈ ಪಾಕಿಸ್ತಾನದ ಬಿಲ್ಡಪ್ ಕತೆಗೆ ಏನು ಕಡಿಮೆ ಇಲ್ಲ ಬಿಡಿ. ಭಾರತದವರು 7 ಜನರ ಟೀಮನ್ನು ಕಳಿಸುತ್ತೆ ಜಗತ್ತಿಗೆ ಅಂತಂದಾಗ ನಾವ್ಯಾಕೆ ಮಾಡಬಾರ್ದು, ನಾವು ಕೂಡ ಕಳಿಸೋಣ ಅಂತೇಳಿ. ಅದು ಕಳಿಸ್ಬಿಟ್ಟು ಭಾರತವ್ರು ಹಿಂಗೆ ಹೊಡೆದ್ರು ಅಂತ ಹೇಳ್ಕೊಂಬರೋದಕ್ಕೆ ಅವರು ಕಳಿಸ್ತಾ ಇದ್ಯೋ ಏನೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಮ್ಮವ್ರು ಕೂಡ ಹೋಗ್ತಿರೋದು. ಮತ್ತು ಇನ್ಯಾಕೆ ಅವರು ತಿನ್ನೋದಕ್ಕೆ ಅಲ್ಲಿ ದುಡ್ಡಿಲ್ಲ, ಕುಡಿಯೋದಕ್ಕೆ ನೀರು ಸಿಗ್ತಿಲ್ಲ ಅಂಥದ್ರಲ್ಲಿ ಖರ್ಚು ಮಾಡಿಕೊಂಡು ಒಂದು ನಿಯೋಗವನ್ನು ರೆಡಿ ಮಾಡಿ ದೇಶಗಳ ಟೂರನ್ನು ಕಳಿಸೋಂಥ ಅವಶ್ಯಕತೆ ಇಲ್ಲ. ಆ ಕೆಲಸವನ್ನು ಭಾರತದವರೇ ಮಾಡ್ಕೊಂಡು ಬರ್ತಾರೆ. 4 ದಿನದ ಯುದ್ಧದಲ್ಲಿ ಪಾಕಿಸ್ತಾನ ಒದ್ದಾಡಿ ಹೋಗಿತ್ತು. 9 ಉಗ್ರ ನೆಲೆ ನಾಶ ಮಾಡಿದ್ದು ಭಾರತ.